ಮೆಟ್ರೋ ದರ ಹೆಚ್ಚಳಕ್ಕೆ ಇಡೀ ರಾಜ್ಯದಾದ್ಯಂತ ಜನ ಆಕ್ರೋಶ ಭರಿತರಾಗಿದ್ದರು. ಇದೀಗ ಬಿಎಂಆರ್ಸಿಎಲ್ ಕೊನೆಗೂ ಎಚ್ಚೆತ್ತುಕೊಂಡು ದರವನ್ನು ಇಳಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಜನರ ಆಕ್ರೋಶದ ಬಳಿಕ ಕೊನೆಗೂ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದೆ. ಮೆಟ್ರೋ ದರ ಮತ್ತೆ ಮರುಪರಿಷ್ಕರಣೆ ಮಾಡಿ ಇಳಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 90% ಹಾಗೂ 100% ಏರಿಕೆಯಾಗಿದ್ದಂತಹ ಸ್ಟೇಜ್ಗಳಲ್ಲಿ ಮಾತ್ರ ಇಳಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 100%ನಿಂದ 70%ಗೆ ದರ ಇಳಿಕೆ ಮಾಡಲಾಗಿದೆ. ಸರಿಸುಮಾರು 100%ನಷ್ಟು ಏರಿಕೆ ಮಾಡಲಾಗಿತ್ತು. 100% ಅಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು. 1ಕ್ಕೆ 2ರಷ್ಟು ದರ ಏರಿಕೆಯಾಗಿತ್ತು. ಇಡೀ ಬೆಂಗಳೂರಿಗರು ಒಂದು ಕ್ಷಣ ಕೆರಳಿ ಕೆಂಡವಾಗಿ ಹೋಗಿದ್ರು. ಕೇಂದ್ರ ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಮುಂದಾಗಿದ್ರು. ಅದೇ ರೀತಿಯಾಗಿ ಮೆಟ್ರೋದಿಂದ ದೂರ ಉಳಿಯೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರು. ಆದರೆ ಈಗ 100%ಅಲ್ಲಿ 70% ದರ ಇಳಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಅಂದರೆ 30% ಮಾತ್ರ ಇಳಿಕೆ ಆಗುತ್ತೆ. ಇನ್ನು ಯಾವ ರೀತಿಯಲ್ಲಿ ಇಳಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ನೋಡೋದಾದರೆ, ದುಪ್ಪಟ್ಟು ದರ ಏರಿಕೆಯಾಗಿರುವಂತಹ ನಿಲ್ದಾಣ ಅಂದರೆ 1ಕ್ಕೆ 2ರಷ್ಟು ಆಗಿತ್ತಲ್ಲ, ಅಲ್ಲಿ ಸರಿಸುಮಾರು 30% ದರ ಇಳಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಿಭಿನ್ನ ಸ್ಲ್ಯಾಬ್ಗಳ ಅಡಿಯಲ್ಲಿ ಸ್ಟೇಜ್ ಆಧಾರದಲ್ಲಿ ದರ ಪರಿಷ್ಕರಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 90%ದಿಂದ 100%ವರೆಗೆ ಎಲ್ಲಿ ಹೆಚ್ಚಳವಾಗಿತ್ತು ಆ ನಿಲ್ದಾಣಗಳಲ್ಲಿ ಇಳಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. 100% ದರ ಏರಿಕೆಯಾಗಿದ್ದರೆ ಅಲ್ಲಿ 30% ಮಾತ್ರ ಕಡಿತ ಮಾಡಲಾಗುತ್ತೆ. ಅಂದರೆ 70% ಏರಿಕೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ದರ ಡಬಲ್ ಆಗಿರುವಂತಹ ಕಡೆ ಸ್ಟೇಜ್ಗಳ ದರ ಕಡಿಮೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮರ್ಜ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಇದರಿಂದ ಕಡಿಮೆ ದೂರದಲ್ಲಿ ಪ್ರಯಾಣ ಮಾಡೋರಿಗೆ ಕೊಂಚ ರಿಲೀಫ್ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಕಡಿಮೆ ಪ್ರಯಾಣ ಮಾಡ್ತಾ ಇದ್ರು, ಆ ದೂರದಲ್ಲಿ ಆ ಪ್ರಯಾಣವನ್ನು ಮಾಡ್ತಾ ಇದ್ರು, ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ನಿಯರ್ ಬೈ ಹೋಗೋರಿಗೆ ಮೆಟ್ರೋ ದರ ಪರಿಷ್ಕರಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಏರಿಕೆಯಾಗಿದ್ದ ದರ ಇತ್ತಲ್ಲ ಅದನ್ನು ನಾವು ನೋಡ್ತಾ ಹೋದಾಗ, ಪರಿಷ್ಕೃತ ದರ ಏನಾಗಿತ್ತು, ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ಗೆ 90 ರೂಪಾಯಿಯಿಂದ 80 ರೂಪಾಯಿ. ಈಗ ಮೆಜೆಸ್ಟಿಕ್ ಟು ವಿಧಾನಸೌಧಕ್ಕೆ 20 ರೂಪಾಯಿಯಿಂದ 10 ರೂಪಾಯಿ. ಮೆಜೆಸ್ಟಿಕ್ ಟು ಚಲ್ಲಘಟ್ಟ 70ರಿಂದ 60. ಮೆಜೆಸ್ಟಿಕ್ ಟು ಬೈಯಪ್ಪನ ಹಳ್ಳಿ 60ರಿಂದ 50 ರೂಪಾಯಿಗೆ ಇಳಿಕೆ. ಮೆಜೆಸ್ಟಿಕ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 70 ರೂಪಾಯಿಯಿಂದ 60 ರೂಪಾಯಿ ಆಗುತ್ತೀಗ. ಜಾಲಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 90 ರೂಪಾಯಿಯಲ್ಲಿ ಬದಲಾವಣೆ ಇಲ್ಲ. ಅಂದರೆ ಜಾಲಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಏನು ಹೋಗಲಾಗ್ತಾ ಇತ್ತು ಈ ರೂಟು, ಅಲ್ಲಿ 90 ರೂಪಾಯಿಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಬಿಎಂಆರ್ಸಿಎಲ್ ಏರಿಕೆ ಮಾಡಿದ್ದಂತಹ ಒಂದು ಏರಿಕೆಯನ್ನು ನೋಡಿ, ಏನೋ ಒಂದು ರೂಪಾಯಿನೋ 2 ರೂಪಾಯಿನೋ ಏನೋ ಒಂದು ಸ್ವಲ್ಪ ದರ ಪರಿಷ್ಕರಣೆ ಆಗಿ ಏರಿಕೆ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಜನ ಇಟ್ಟಿದ್ದರು. ಆದರೆ 1ಕ್ಕೆ 2ರಷ್ಟು ಡಬಲ್ ಆಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸಹಜವಾಗಿ ಎಲ್ರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಿತು. ಇಡೀ ಬೆಂಗಳೂರಿಗರು ಎಲ್ಲರೂ ಕೂಡ ಆಕ್ರೋಶ ಹೊರಹಾಕೋದಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಈಗ ಮತ್ತೆ ಪರಿಷ್ಕರಣೆ ಮಾಡೋದಕ್ಕೆ ಅಂತ ನಿರ್ಧಾರವನ್ನು ಮಾಡಿದೆ. ಮೆಟ್ರೋ ದರ ಪರಿಷ್ಕರಣೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿದಾಗ, ಮೆಜೆಸ್ಟಿಕ್ ಟು ವೈಟ್ ಫೀಲ್ಡು 90 ರೂಪಾಯಿ ಇತ್ತು, ಈಗ ಪರಿಷ್ಕೃತ ದರ 80 ರೂಪಾಯಿ ಆಗಿದೆ. ಇನ್ನು ಮೆಜೆಸ್ಟಿಕ್ ಟು ಬೈಯಪ್ಪನ ಹಳ್ಳಿಗೆ 60 ರೂಪಾಯಿ ಇತ್ತು, ಪರಿಷ್ಕೃತ ದರ ಈಗ 50 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಮೆಜೆಸ್ಟಿಕ್ ಟು ವಿಧಾನಸೌಧ 20 ರೂಪಾಯಿ ಇತ್ತು, 10 ರೂಪಾಯಿಗೆ ಇಳಿಕೆಯಾಗಿದೆ. ಮೆಜೆಸ್ಟಿಕ್ ಟು ಚಲ್ಲಘಟ್ಟ 70 ರೂಪಾಯಿ ಇತ್ತು, 60 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಮೆಜೆಸ್ಟಿಕ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ 70 ರೂಪಾಯಿ ಇತ್ತು, 60 ರೂಪಾಯಿಗೆ ಇಳಿಕೆಯಾಗುತ್ತೆ. ಇನ್ನು ಮೆಜೆಸ್ಟಿಕ್ ಟು ಚಲ್ಲಘಟ್ಟ 70 ರೂಪಾಯಿ ಇತ್ತು, ಈಗ 60 ರೂಪಾಯಿಗೆ ಇಳಿಕೆ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಜಾಲಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 90 ರೂಪಾಯಿ ಇತ್ತು, ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಯಾವ ರೀತಿಯಾಗಿತ್ತು ಅಂದರೆ 90 ರೂಪಾಯಿ ಏನಿತ್ತು ಅದೇ 90 ರೂಪಾಯಿ ಮತ್ತೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1ಕ್ಕೆ 2ರಷ್ಟು ಬೆಲೆ ಏರಿಕೆಯ ಬರೆ ಎಳೆಯೋದಕ್ಕೆ ಅಂತ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಈಗ ಮತ್ತೆ ದರ ಪರಿಷ್ಕರಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ.